ಮೇಡಮ್, ನನ್ನ ಜಗತ್ತಲ್ಲಿ ನನ್ನ ಪ್ರಕಾರ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದಷ್ಟು ಅಥವಾ ನಿಮಗೆ ಬೇಡ್ಕೊಂಡಷ್ಟು ಯಾರ ಹತ್ರನೂ ಬೇಡ್ಕೊಂಡಿಲ್ಲ. ಈಗಲೂ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಗಾಂಧಿನಗರದಲ್ಲಿರೋ ಫೆಡರಲ್ ಬ್ಯಾಂಕ್ಗೆ ಬನ್ನಿ. ನಾನು ಇಲ್ಲಿ ಕೂತಿರ್ತೀನಿ. ಓಕೆ, ಏನಕ್ಕೆ ಬರ್ತಾನೆ ಏನು ಅಂತ ಬಂದು ಮ್ಯಾನೇಜರ್ಗೆ ಕೇಳಿ. ಮೇಡಮ್, ನನಗೂ ಪ್ರತಿದಿನ ಮೇಡಮ್ ನಾನು ಕೋರ್ಟಿಂದ NOC ತರಬೇಕು, ಇವ್ರು ತಗೊಂಬಂದು ಕೊಡಬೇಕು. ನಂದು ಪ್ಯಾನ್ ಕಾರ್ಡು ಕೋರ್ಟಿಂದ ಹೋಲ್ಡ್ ಆಗಿರೋದ್ರಿಂದ ನನಗೆ ಟೆಂಪ್ರರಿ ಅಕೌಂಟ್ಸ್ ಮಾಡ್ಕೊಂಡಿದ್ದೆ. ಆ ಅಕೌಂಟ್ ಇವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದಕ್ಕೆ ಫ್ರೀಸ್ ಆಗಿದೆ. ಸೊ ಹಂಗಾಗಿ ಹೆಂಗಾದ್ರೂ ಮಾಡಿ ಆ ಪ್ಯಾನ್ ಕಾರ್ಡ್ ರಿಲೀಸ್ ಮಾಡಿಸ್ಕೊಂಡು KYC ಅಪ್ಡೇಟ್ ಮಾಡಿಕೊಂಡು ಅಮೌಂಟ್ನ ವಾಪಸ್ ತಗೊಳಕ್ ಒದ್ದಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡಿಕೊಡಿ. ಈಗ ಈ ಸೌಜನ್ಯ ಮ್ಯಾಟಲ್ ಬೇರೆ ನನಗೆ ಒಂದೆರಡು ಕೇಸ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ಸೊ ಹಂಗಾಗಿ ಈ ಗ್ಯಾಪಲ್ಲೂ ಬ್ಯಾಂಕಿಗೆ ಬಂದು ಕುತ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಸ್ವಲ್ಪ ಸಾಲ್ವ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ನಿಮ್ಮ ದುಡ್ಡು ನಾನು ಒಂದು ರೂಪಾಯಿ ನಾನು ಹೇಳ್ತಾ ಇರೋದು, ನೀವು 10 ರೂಪಾಯಿ 100 ರೂಪಾಯಿ ಹೋಗ್ಬೇಡಿ, ಒಂದೇ 1 ರೂಪಾಯಿ ನಿಮ್ದು ಏನೋ ಮೋಸ ಆಗದಿದ್ದಂಗೆ ನಾನು ಕರೆಕ್ಟಾಗಿ ನಿಮಗೆ ಸೆಟಲ್ ಮಾಡ್ತೀನಿ. ಅವ್ರಿಗೂ ಹೇಳಿ, ಆಯ್ತಾ? ನಾವೇನು ಓಡೋಗೋ ಜನ ಅಲ್ಲ. ಏನೋ ಒಂದು ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಗೌರವ ಇಟ್ಕೊಂಡಿರೋದಕ್ಕೆ ಅದನ್ನ ಉಳಿಸ್ಕೊಳಕ್ಕಾದ್ರೂ ನಾವು ಮಾಡಲೇಬೇಕು. ಅರ್ಥ ಆಯ್ತಾ? ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಬರುತ್ತಾ? ನಾನೇ ಆಫೀಸ್ಗೆ ಹೋಗಿ ಇವತ್ತಿಗೆ 8 ರಿಂದ 10 ದಿನ ಆಗಿದೆ. ಹೇಳಿ, ನಿಮ್ಗೆ ಅಲ್ಲಿ ಹೋದ್ರೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ದಯವಿಟ್ಟು ನೀವು ಅಲ್ಲೇ ಹೋಗಿ ಕೂತ್ಕೊಡ್ರಿ, ಪರವಾಗಿಲ್ಲ. ಬರುತ್ತೆ ಅನ್ನಂಗಿದ್ರೆ ಬರಲ್ಲ ಮೇಡಮ್. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೇ ಸತ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಓಕೆ, ಅವ್ರಿಗೆ ಹೇಳಿ ಮೇಡಮ್, ಸ್ವಲ್ಪ ಖಡಕ್ಕಾಗೆ ಹೇಳಿ, ಪರವಾಗಿಲ್ಲ. ಇಲ್ಲ ಸರ್, ಅವ್ರದ್ದು ಒಂದು ಸ್ವಲ್ಪ ಏನೋ ಬ್ಯಾಂಕ್ ಸಮಸ್ಯೆ ಆಗಿದೆ, ಸೊ ಹಂಗಾಗಿ ಟೈಮ್ ತಗೋತಾ ಇದ್ದಾರೆ. ಕೂಡಲೇ ನಾನೇ ತಗೊಂಬಂದು ಅದನ್ನ ಸೆಟಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಓಕೆ, ನನಗೆ ಈ ಸಮಸ್ಯೆ ಆಗಿರೋದಕ್ಕೆ ನನಗೆ ಯಾವ ಗ್ಯಾರಂಟಿ ಮೇಲೆ ಚೆಕ್ ಕೊಡ್ಲಿ ನಾನು? ಅಲ್ವಾ? ಆ ಅಕೌಂಟ್ ವಾಪಸ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ನಾನು ನೋಡಿಕೊಂಡು ಇದು ಕ್ಲಿಯರ್ ಆದ ತಕ್ಷಣ ಇದೇ ಬ್ಯಾಂಕ್ದೇ ಚೆಕ್ ಕೊಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನನಗೊಂದು ಸ್ವಲ್ಪ ಸಮಯ ಕೊಡಿ ಮೇಡಮ್. ನಾನು ದೇವರಾಣೆಗಳು ಬೆಳಗ್ಗೆ ಎದ್ದರೆ ನನ್ನ ಕೆಲಸ ಬ್ಯಾಂಕಿಗೆ ಬರೋದು, ಇದನ್ನು ಹಿಂಗಾದ್ರೂ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ನಂದು KYC ಆಗಿರಲಿಲ್ಲ ಮೇಡಮ್. 20 ಲಕ್ಷದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದೆ ಹೋದ ತಿಂಗಳು. ಅದರಲ್ಲಿ ಆಫೀಸ್ದು ಒಂದು ಚೆಕ್ ಬಂತು, ಒಂದು 5 ಲಕ್ಷದ್ದು. ಅದನ್ನು ನನ್ನ ಪರ್ಸನಲ್ ಅಕೌಂಟಿಗೆ ಹಾಕಿರೋದ್ರಿಂದ ಅದು ಸಮಸ್ಯೆಯಾಗಿ ಇವಾಗ KYC ಅಪ್ಡೇಟ್ ಆಗಬೇಕು ಅಂತ ಹೇಳಿ ಮೊನ್ನೆ ಮೇಲ್ ಬಂದಿತ್ತು. ಅದನ್ನೇ ನಾನು ನಿಮಗೆ ಕಳಿಸಿದ್ದು ಸ್ಕ್ರೀನ್ಶಾಟ್ನ. ಓಕೆ, ಅದರ ಅಪ್ಡೇಷನಿಗೆ ತುಂಬ ಒದ್ದಾಡಿ ಓಕೆ ಅಪ್ರೂವಲ್ ಆಯಿತು. ಇವತ್ತೇನೆ ಸಿಗ್ನೇಚರ್ ಒಂದು ಮಿಸ್ ಮ್ಯಾಚ್ ಇದೆ ಅಂತೇಳಿ ಇವತ್ತು ಕರೆದಿದ್ರು ಬ್ಯಾಂಕಿಗೆ, ಅದಕ್ಕೆ ಹೋಗಿದ್ದೆ. ಆಯಿತಾ? ನಾನು ಇಂಟ್ರೆಸ್ಟ್ದು ನಿಮಗೆ ಕ್ಲಿಯರ್ ಮಾಡಿಕೊಟ್ಟು ಏನು ಚೆಕ್ ಕೊಟ್ಟು ಜೊತೇಲಿ ನಾನು ಹೆಂಗಾದರೂ ಮಾಡಿ ಯಾವುದೋ ಒಂದು ಪೇಮೆಂಟ್ ಬರೋದಿದೆ. ಇವಾಗ ಹೋದ ತಿಂಗಳು ಕೆಲಸ ಮಾಡಿರೋದು ಯಾವುದೊಂದು 4-5 ಲಕ್ಷ ಅಮೌಂಟ್ ಬರೋದಿದೆ. ಅದು ಬಂದರೆ ಅಟ್ಲೀಸ್ಟ್ ಒಂದು ಅರ್ಧ ನಿಮ್ಮ ಕಡೆ ಕೊಟ್ಕೊಂಡ್ರೆ ನನಗೆ ಇಂಟ್ರೆಸ್ಟ್ ತಲೆಬಾರನೂ ತಪ್ಪುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಯಾರಿದ್ದಾರೆ ಅವ್ರಿಗೆ ಹೇಳಿ ಮೇಡಮ್, ಒಂಚೂರು ಇದು ಮುಗಿಯೋ ತನಕ ಇದೊಂದು KYC ಇದೊಂದು ಅಪ್ಡೇಟ್ ಆಗಿಬಿಟ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ಆಮೇಲೆ ನಾನು ಬೇಕಾದ್ರೆ ಬೇರೆ ಪೇಮೆಂಟ್ಸ್ನೂ ತೊಗೋಬೋದು. KYC ಆಗದೇನೆ ನಾನು ತಗೊಳಕ್ಕಾಗ್ತಿರಲ್ಲ, ಅದಕ್ಕೆ ಡಿಲೇ ಮಾಡ್ಕೊಂಡು ಪುಷ್ ಮಾಡ್ತಾ ಇದ್ವಿ. ಇದು ಆಗುತ್ತೆ. ದಯವಿಟ್ಟು ನನಗೋಸ್ಕರ, ನಿಮ್ಮ ತಮ್ಮ ಅಂತೀರಲ್ವಾ, ತಮ್ಮನಿಗೋಸ್ಕರ ಒಂಚೂರು ಅವ್ರಿಗೆ ಅರ್ಥ ಮಾಡಿಸಿ, ಆಯಿತಾ? ಎಷ್ಟೇ ಡಿಲೇ ಆದರೂ ಕೊಡಲೇಬೇಕು, ಅವ್ರಿಗೆ ತಲುಪಿಸ್ಲೇಬೇಕು. ಅದನ್ನು ನಾನು ಕೊಡ್ತೀನಿ, ತಲುಪಿಸ್ತೀನಿ. ಡಿಲೇ ಆಗ್ಬೋದು ಒಂದು 4 ದಿನ, ಬಟ್ ಆದರೆ ಕೊಡಲೇಬೇಕಲ್ವಾ? ಅದನ್ನು ಕೊಡ್ತೀನಿ. ಅವ್ರಿಗೆ ಹೇಳಿ ಅದನ್ನ ಚೂರು ಅರ್ಥ ಮಾಡಿಸಿ. ಯಾಕಂದರೆ ಸುಮ್ಮನೆ ನಾನೇನು ಗೊತ್ತಾ, ನನಗೆ ಎಲ್ಲೋ ಬೇರೆ ಕಡೆ ಇನ್ಯಾರ ಹತ್ರನೋ ಕೇಳಿ ಮಾಡಿ ಅವೆಲ್ಲ ಆಗಲ್ಲ ಮೇಡಮ್, ಫ್ರಾಂಕ್ಲಿ ಆಗಲ್ಲ. ಅದಕ್ಕೆ ನಂದೇ ಇದೆ, ನನ್ನ ದುಡ್ಡೇ ಇದೆ, ನನ್ನ ದುಡ್ಡನ್ನು ತೆಗೆದುಬಿಟ್ಟು ನಾನು ಕೊಡ್ತೀನಿ. ದಯವಿಟ್ಟು ಅಲ್ಲಿ ತನಕ ಒಂದು ಚೂರು ನನಗೆ ತಾಳ್ಮೆಯಿಂದ ಒಂದು ಸ್ವಲ್ಪ, ದಯವಿಟ್ಟು ತಮ್ಮ ಅಂತಿರಲ್ಲ, ತಮ್ಮನಿಗೋಸ್ಕರ ಒಂದು ಸ್ವಲ್ಪ ಇದೊಂದು KYC ಮುಗಿಯೋ ತನಕ ಒಂದು ಚೂರು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ನಾನು ಪದೇ ಏನು ಗೊತ್ತಾ, ನೀವು ಪಾಪ ಪದೇ ಫೋನ್ ಮಾಡೋದು, ನಾನು ಎತ್ತದೇ ಇರೋದು, ನಿಮಗೆ ಇರಿಟೇಟ್ ಆಗೋದು, ಸುಮ್ಮನೆ ನಾನು ರೀಸನ್ ಹೇಳೋದು, ಅವೆಲ್ಲ ಏನು ಬೇಡ. ಮಾಡ್ಕೊಡ್ತೀನಿ 100% ಮಾಡ್ಕೊಡ್ತೀನಿ. ವೆಯ್ಟ್ ಮಾಡಿ ಮೇಡಮ್. ಗುಡ್ ಮಾರ್ನಿಂಗ್. ಸಾರಿ, ನಾನು ಎಲ್ಲ ಮುಗಿಸಿ ಮನೆಗೆ ಬಂದಾಗ ರಾತ್ರಿ 3 ಗಂಟೆ. ಸೊ ತುಂಬ ಲೇಟ್ ಆಯಿತು. ಮತ್ತು ಅಷ್ಟೊತ್ತಲ್ಲಿ ಕಾಲ್ ಮಾಡೋದು ಬೇಡ ಅಂತ ಮಾಡಲಿಲ್ಲ. ಇನ್ನೂ ಎದ್ದೂ ಇಲ್ಲ, ಕಣ್ಣೇ ಬಿಟ್ಟಿಲ್ಲ. ಕಣ್ಣು ಬಿಟ್ಟು ಹಿಂಗೆ ನೋಡಿದ್ರೆ ನಿಮ್ಮದೇ ಮಿಸ್ ಕಾಲ್ ಇತ್ತು. ಅದಕ್ಕೆ ಫಸ್ಟ್ ನಿಮ್ಗೊಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಮಾಡಿದೆ. ನನಗೆ ಯಾವುದೋ ಒಂದು ಲಾಸ್ಟ್ 2-3 ಮಂತ್ಸಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿರೋದೊಂದು ಮೇಜರ್ ಪೇಮೆಂಟ್ ಬರೋದಿತ್ತು ಮೇಡಮ್. ಆ ಪೇಮೆಂಟು ನನಗೆ ಸೋಮವಾರ ಮಂಗಳವಾರದಂಗೆ ಆಗುತ್ತೆ. ಅವ್ರು ಹೇಳಿ ಈ ತಿಂಗಳದು ಸೇರಿ ಇಂಟ್ರೆಸ್ಟ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ನಾನು ನಿಮಗೆ ಸಿಕ್ಕಿ ನಾನು ಹೇಳಿದ್ದೀನಿ, ನಿಮ್ಮ ಚೆಕ್ ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ಅದನ್ನು ಇಂಟ್ರೆಸ್ಟ್ ಕೊಟ್ಬಿಟ್ಟು ನಿಮ್ಮ ಕೈ ಕೊಟ್ಟರೆ ನಿಮಗೂ ಒಂದು ಗ್ಯಾರಂಟಿ ಬರುತ್ತೆ ಅಂತ
ಮಾತಾಡಿಲ್ಲ ಅಷ್ಟೇ. ಓಕೆ, ಇಷ್ಟು ದಿನ ನನಗೆ ಪೇಮೆಂಟ್ ಬರೋದು ಯಾವುದು ಗ್ಯಾರಂಟಿ ಇರಲಿಲ್ಲ. ಸೊ ಹಂಗಾಗಿ ನಿಮಗೆ ಏನು ಸುಮ್ಮನೆ ಟೈಮ್ ಕೊಡೋದು ಅಥವಾ ಮುಂದಾಕೋದು ಬೇಡ ಅಂತ ಹಾಕಿಲ್ಲ. ಸೊ ಇವಾಗ ನಿನ್ನೆ ನೈಟು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲ ಕ್ಲೋಸ್ ಮಾಡಿ ಯಾವುದೋ ಇನ್ನೊಂದು ಹೊಸ ಪ್ರಾಜೆಕ್ಟಿಗೂ ಅಪ್ರೂವಲ್ ತೊಗೊಂಡು ಉಳಿದಿದ್ರದ್ದು ಮಾತುಕತೆ ಎಲ್ಲ ಆಗಿ ಸ್ಕೆಡ್ಯೂಲ್ ಆಗಿ ಅವರಿಗೆ ನೆಕ್ಸ್ಟ್ ಒಂದು ಮ್ಯಾಕ್ಸಿಮಮ್ ಬುಧವಾರದೊಳಗಡೆ ಪೇಮೆಂಟ್ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿದೆ. ಅದರಲ್ಲಿ ಇಂಟ್ರೆಸ್ಟ್ ಒಂದು ಕ್ಲಿಯರ್ ಮಾಡಿಕೊಟ್ಟು ಆಮೇಲೆ ಏನೇನು ಕೊಡ್ತೀನಿ ಅನ್ನೋದನ್ನ ನಾನು ಚೆಕ್ಕಲ್ಲಿ ಕೊಟ್ಬಿಡ್ತೀನಿ. ಯಾಕಂದರೆ ನನಗೆ ಹೊಸ ಪ್ರಾಜೆಕ್ಟ್ ತೊಗೊಂಡಿದ್ದೀನಲ್ಲ, ಅದು ಇನ್ನೊಂದು 3 ತಿಂಗಳು ನಂಗೆ ಕೆಲಸ ಇದೆ. ಸೊ ಅದರಲ್ಲಿ ಬರೋದನ್ನು ಹಾಗೆ ಪಾರ್ಟ್ ಬೈ ಪಾರ್ಟಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಬರ್ತೀನಿ. ಅದನ್ನು ಹೇಳ್ಬೇಕಿತ್ತು ರಾತ್ರನೇ, ಬಟ್ ತುಂಬ ಲೇಟ್ ಆಗ್ಬಿಟ್ಟಿತ್ತು, ನಂಗೆ ಮಾತಾಡೋಕ್ಕಾಗಿಲ್ಲ. ಇನ್ನು ಈಗ ಎದ್ದಿಲ್ಲ, ಅದಕ್ಕೆ ನೋಡಿದ್ನಲ್ಲ. ಬಟ್ ಅಟ್ಲೀಸ್ಟ್ ಮತ್ತು ನೀವು ಟೆನ್ಷನ್ ಆಗ್ಬಿಡ್ತೀರಾ ಅಂತ ನಿಮಗೆ ಫಸ್ಟ್ ಇದನ್ನು ಇನ್ಫಾರ್ಮ್ ಮಾಡಿ ಹೇಳ್ಬಿಡೋಣ ಅಂತ ಮಾಡಿದೆ ಅಷ್ಟೆ. ಸಾರಿ ಮೇಡಮ್, ಲೇಟ್ ಆಗಿದೆ, ಬಟ್ ನಾನು ಮಾಡಿಕೊಡ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮೇಡಮ್ ಆಲ್ರೆಡಿ ನಾನು RTGS ಕೊಟ್ಬಿಟ್ಟು ಬಂದಿದ್ದೀನಿ ಮೇಡಮ್. ಅದೊಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆದ ತಕ್ಷಣ ನಿಮ್ಗೆ ಕಳಿಸ್ತಾರೆ. ನಾನು ಬ್ಯಾಂಕ್ಗೆ ಹೋಗಿ RTGS ಕೊಟ್ಟು ರಿಕ್ವೆಸ್ಟ್ ಎಲ್ಲ ಬರೆದು ಸೈನ್ ಮಾಡಿ ಕೊಟ್ಬಿಟ್ಟು ಬಂದಿದ್ದೀನಿ. 1 ನಿಮಿಷ ಅದು ಬರೋ ತನಕ ವೆಯ್ಟ್ ಮಾಡಿ ಮೇಡಮ್ ಪ್ಲೀಸ್. ನಾನು ದೇವರಣೆ ಸತ್ಯವಾಗ್ಲೂ ನನ್ನ ಪರ್ಸ್ನಲ್ ಬೇರೆ ಟೆನ್ಷನ್ ಇದ್ದೀನಿ. ಈ ಟೆನ್ಷನಲ್ಲಿ ನಾನೆಲ್ಲೋ ಹೋಗಬೇಕಿತ್ತು, ನಿಮಗೋಸ್ಕರ ಬಂದು ಅದನ್ನೆಲ್ಲ ಬರ್ಕೊಟ್ಟು ಮಾಡಿ ಹೋಗಿದ್ದೀನಿ. ಅಮೌಂಟಿಗೆ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅದು ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆದ ತಕ್ಷಣ ಅವ್ರು ನಿಮಗೆ RTGS ಮಾಡ್ತಾರೆ. ದಯವಿಟ್ಟು ಮೇಡಮ್ ನಿಮ್ಮ ಕಾಲಿಗೆ ಬಿಡ್ತೀನಿ. ನಾನು ನಿಮ್ಗೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ, ದಯವಿಟ್ಟು ಮೇಡಮ್. ನನ್ನ ಜಗತ್ತಲ್ಲಿ ನನ್ನ ಪ್ರಕಾರ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿದಷ್ಟು ಅಥವಾ ನಿಮಗೆ ಬೇಡ್ಕೊಂಡಷ್ಟು ಯಾರ ಹತ್ರನೂ ಬೇಡ್ಕೊಂಡಿಲ್ಲ. ಈಗಲೂ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಗಾಂಧಿನಗರದಲ್ಲಿರೋ ಫೆಡರಲ್ ಬ್ಯಾಂಕಿಗೆ ಬನ್ನಿ, ನಾನು ಇಲ್ಲಿ ಕೂತಿರ್ತೀನಿ. ಓಕೆ, ಏನಕ್ಕೆ ಬರ್ತಾನೆ ಏನು ಅಂತ ಬಂದು ಮ್ಯಾನೇಜರಿಗೆ ಕೇಳಿ. ಮೇಡಮ್ ನನಗೂ ಪ್ರತಿದಿನ ಮೇಡಮ್ ನಾನು ಕೋರ್ಟಿಂದ NOC ತರಬೇಕು, ಇವ್ರು ತಗೊಂಬಂದು ಕೊಡಬೇಕು. ನಂದು ಪ್ಯಾನ್ ಕಾರ್ಡು ಕೋರ್ಟಿಂದ ಹೋಲ್ಡ್ ಆಗಿರೋದ್ರಿಂದ ನನಗೆ ಟೆಂಪ್ರರಿ ಅಕೌಂಟ್ಸ್ ಮಾಡ್ಕೊಂಡಿದ್ದೆ. ಆ ಅಕೌಂಟು ಇವಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿರೋದಕ್ಕೆ ಫ್ರೀಸ್ ಆಗಿದೆ. ಸೊ ಹಾಗಾಗಿ ಹೆಂಗಾದ್ರೂ ಮಾಡಿ ಆ ಪ್ಯಾನ್ ಕಾರ್ಡ್ ರಿಲೀಸ್ ಮಾಡಿಸ್ಕೊಂಡು KYC ಅಪ್ಡೇಟ್ ಮಾಡಿಕೊಂಡು ಅಮೌಂಟ್ನ ವಾಪಸ್ ತಗೊಳಕ್ಕೆ ಒದ್ದಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ನನಗೆ ಇದೊಂದು ಸ್ವಲ್ಪ ಕ್ಲಿಯರ್ ಆಗೋ ತನಕ ನನಗೆ ಟೈಮ್ ಮಾಡಿಕೊಡಿ. ಈಗ ಈ ಸೌಜನ್ಯ ಮ್ಯಾಟಲ್ ಬೇರೆ ನನಗೆ 1-2 ಕೇಸ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಓದಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಗ್ಯಾಪಲ್ಲೂ ಬ್ಯಾಂಕಿಗೆ ಬಂದು ಕುತ್ಕೊಂಡು ನಾನು ಓದಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಸ್ವಲ್ಪ ಸಾಲ್ವ್ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ನಿಮ್ಮ ದುಡ್ಡು ನಾನು ಒಂದು ರೂಪಾಯಿ ನಾನು ಹೇಳ್ತಾ ಇರೋದು, ನೀವು 10 ರೂಪಾಯಿ 100 ರೂಪಾಯಿ ಹೋಗ್ಬೇಡಿ, ಒಂದೇ 1 ರೂಪಾಯಿ ನಿಮ್ದು ಏನೋ ಮೋಸ ಆಗದಿದ್ದಂಗೆ ನಾನು ಕರೆಕ್ಟಾಗಿ ನಿಮಗೆ ಸೆಟಲ್ ಮಾಡ್ತೀನಿ. ಅವ್ರಿಗೂ ಹೇಳಿ ಆಯ್ತಾ, ನಾವೇನು ಓಡೋಗೋ ಜನ ಅಲ್ಲ. ಏನೋ ಒಂದು ಸ್ವಲ್ಪ ಸಮಾಜದಲ್ಲಿ ಒಂದಿಷ್ಟು ಗೌರವ ಇಟ್ಕೊಂಡಿರೋದಕ್ಕೆ ಅದನ್ನ ಉಳಿಸ್ಕೊಳಕ್ಕಾದ್ರೂ ನಾವು ಮಾಡಲೇಬೇಕು. ಅರ್ಥ ಆಯ್ತಾ? ನಾನು ಮಾಡ್ಕೊಡ್ತೀನಿ. ದಯವಿಟ್ಟು ನೀವು ನಮ್ಮ ಆಫೀಸ್ ಹತ್ರ ಹೋಗೋದು ಅಲ್ಲಿಗೆ ಹೋದ್ರೆ ದುಡ್ಡು ಬರುತ್ತಾ ಮೇಡಮ್? ಬರುತ್ತಾ? ನಾನೇ ಆಫೀಸ್ಗೆ ಹೋಗಿ ಇವತ್ತಿಗೆ 8ರಿಂದ 10 ದಿನ ಆಗಿದೆ. ಹೇಳಿ, ನಿಮ್ಗೆ ಅಲ್ಲಿ ಹೋದ್ರೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ದಯವಿಟ್ಟು ನೀವು ಅಲ್ಲೇ ಹೋಗಿ ಕೂತ್ಕೊಂಡ್ರಿ, ಪರವಾಗಿಲ್ಲ, ಬರುತ್ತೆ ಅನ್ನಂಗಿದ್ರೆ. ಬರಲ್ಲ ಮೇಡಮ್, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೇ ಸತ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್. ಓಕೆ, ಅವ್ರಿಗೆ ಹೇಳಿ ಮೇಡಮ್, ಸ್ವಲ್ಪ ಖಡಕ್ಕಾಗೆ ಹೇಳಿ, ಪರವಾಗಿಲ್ಲ. ಇಲ್ಲ ಸರ್, ಅವ್ರದ್ದು ಒಂದು ಸ್ವಲ್ಪ ಏನೋ ಬ್ಯಾಂಕ್ ಸಮಸ್ಯೆ ಆಗಿದೆ, ಸೊ ಹಂಗಾಗಿ ಟೈಮ್ ತಗೋತಾ ಇದ್ದಾರೆ, ಕೂಡಲೇ ನಾನೇ ತಗೊಂಬಂದು ಅದನ್ನ ಸೆಟಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಮಾಡ್ಕೊಡ್ತೀನಿ. ಓಕೆ, ನನಗೆ ಈ ಸಮಸ್ಯೆ ಆಗಿರೋದಕ್ಕೆ ನನಗೆ ಯಾವ ಗ್ಯಾರಂಟಿ ಮೇಲೆ ಚೆಕ್ ಕೊಡ್ಲಿ ನಾನು? ಅಲ್ವಾ? ಆ ಅಕೌಂಟ್ ವಾಪಸ್ ಬರುತ್ತೋ ಬರಲ್ವೋ ಅದು ಗೊತ್ತಿಲ್ಲ ನನಗೆ. ಸೊ ಹಂಗಾಗಿ ನಾನು ನೋಡಿಕೊಂಡು ಇದು ಕ್ಲಿಯರ್ ಆದ ತಕ್ಷಣ ಇದೇ ಬ್ಯಾಂಕ್ದೇ ಚೆಕ್ ಕೊಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನನಗೊಂದು ಸ್ವಲ್ಪ ಸಮಯ ಕೊಡಿ.